ಕಾಶ್ಮೀರಿ ಪಲಾವ್ ಮಾಡುವ ವಿಧಾನ. ಕ್ಯಾರೆಟ್, ಬೀನ್ಸ್, ಕೋಸ್ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿರುಮೆಣಸಿನಕಾಯಿ, ಚಕ್ಕೆ, ಲವಂಗ ಮತ್ತು ಮಸಾಲೆ ಪೇಸ್ಟ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ರುಬ್ಬಿರೋಂಥ ತೆಂಗಿನಕಾಯಿ ಹಾಲು ರೆಡಿ ಮಾಡಿಟ್ಕೊಂಡು ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಒಂದು 4 ಸ್ಪೂನು, ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಪುಡಿ ಎಲ್ಲ ಹಾಕಿ ಬಾಡಿಸಿಕೊಳ್ಳಿ. ನಂತರ ಮಸಾಲೆ ಎಲೆ ಸೇರಿಸ್ಕೋಬೇಕು. ನಂತರ ಈರುಳ್ಳಿ, ಹಸಿರುಮೆಣಸಿನಕಾಯಿ ಹಾಕಿ ಮಿಶ್ರಣ ಮಾಡಿ, ನಂತರ ರುಬ್ಬಿದಂತಹ ಪೇಸ್ಟ್ ತರಿಯಾಗಿ ಅದನ್ನು ಹಾಕ್ಕೊಂಡು ಬಾಡಿಸಿ. ಹಸಿ ಮಸಾಲೆ ಹೋಗುವವರೆಗೂ ಬಾಡಿಸಿದ ನಂತರ ಹಚ್ಚಿ ತೊಳೆದಂಥ ತರಕಾರಿ ಮಿಶ್ರಣ ಮಾಡಿ, ನಂತರ ಸೋಯಾ ಚೆಂಗು ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಮಗಿಷ್ಟ ಅಂತ ಹಾಕಿದ್ದೀನಿ. ಮಿಶ್ರಣ ಮಾಡಿ ಚೆನ್ನಾಗಿ. ನಂತರ 2 ಲೋಟ ಬಾಸುಮತಿ ರೈಸ್ ತೊಳೆದಿಟ್ಕೊಂಡಿದ್ದೀನಿ. ಬೆಂದ ನಂತರ ಸ್ವಲ್ಪ ಹೊತ್ತಾದಮೇಲೆ ಅಕ್ಕಿ ಹಾಕಿ, 2 ಲೋಟಕ್ಕೆ 3-3.5 ಲೋಟ ಸಾಕು ಹಾಲು, ಹೆಚ್ಚು ಹಾಕಬೇಡಿ. ಕಮ್ಮಿ ಇದ್ದಷ್ಟು ದಮ್ ಮೇಲೆ ಅಳ್ಕೊಳ್ಳುತ್ತೆ. ಎಲ್ಲ ಮಿಶ್ರಣ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ಹೆಚ್ಚು ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕೋಂಗಿಲ್ಲ. ಅಳತೆಗೆ ತೆಂಗಿನ ಹಾಲು ಹಾಕಿ ಮಿಶ್ರಣ ಮಾಡಿ ಕಸೂರಿ ಮೇಥಿ ಸ್ವಲ್ಪ ಹಾಕಿ ಮಿಶ್ರಣ ಮಾಡಿ ಬೇಯಲು ಬಿಡಿ. ಒಂದು 1/4 ಗಂಟೆ ಆದಮೇಲೆ ನಂತರ ತಿರುಗಿಸಿ ದಮ್ಮೇಲಿಡಿ. ಒಂದು ಹಂಚಿಟ್ಟು ಅದರ ಮೇಲೆ ದಮ್ಮೇಲೆ ಸಣ್ಣ ಊರಿನಲ್ಲಿ ಇಟ್ಟರೆ ನಿಧಾನಕ್ಕೆ ಆಳ್ಕೊಳ್ಳುತ್ತೆ. ಕಾಶ್ಮೀರಿ ಪಲಾವ್ ರೆಡಿಯಾಗಿದೆ. ತುಂಬ ರುಚಿಯಾಗಿ ಘಮ ಅನ್ನೋ ಕಾಶ್ಮೀರಿ ಪಲಾವ್ ರೆಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ. ಥ್ಯಾಂಕ್ ಯು.